2025ಕ್ಕೆ ಬೈ ಬೈ ಹೇಳಿ 2026ನ ಅದ್ದೂರಿಯಾಗಿ ಬರ್ಮಾಡ್ಕೊಳ್ಳಲು ಬೆಣ್ಣೆನಗರಿ ದಾವಣಗೆರೆ ಜನ ಒಂದು ಬಿಗ್ ಪ್ಲಾನ್ ಅನ್ನ ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಪ್ರತಿ ವರ್ಷ ಹೊಸ ವರ್ಷವನ್ನ ಅದ್ದೂರಿಯಾಗಿ ಮಧ್ಯ ಕರ್ನಾಟಕದ ಜನ ಬರ್ಮಾಡ್ಕೊಳ್ತಾ ಇದ್ದಾರೆ. ಈಗ ಇದು ಕೇಕ್ ಹಬ್ಬ ಅಂತಾನೆ ಹೇಳ್ಬೋದು. ದಾವಣಗೆರೆ ಗಾಂಧಿ ಸರ್ಕಲ್ ಇರುವ ಆಹಾರ 2000 ಅಂತ ಇಲ್ಲಿ ಪ್ರತಿ ವರ್ಷ ಸುಮಾರು 25 ವರ್ಷದಿಂದಲೇ ಈ ರೀತಿಯಾಗಿ ವೆರೈಟಿ ಕೇಕ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳೇನೆ ಅವರು ಸ್ಪೆಷಲ್ ಆಗಿ 1500ಕ್ಕೂ 2000 ಈ ರೀತಿಯಾಗಿ ಹೆಚ್ಚು ಕೇಕ್ಗಳನ್ನ ಮಾಡ್ತಾರೆ. ಯಾಕಂದ್ರೆ ಬೆಣ್ಣೆನಗರಿ ಜನ ಸಾಕಷ್ಟು ಪ್ರಮಾಣದಲ್ಲಿ ಬಂದು ಕೇಕ್ ಅನ್ನ ಖರೀದಿ ಮಾಡಿ ಅವರು ಹೊಸ ಅದ್ದೂರಿ ಆದಂತ ಕೇಕ್ ಗಳನ್ನ ಮಾಡ್ತಾರೆ. ವೆರೈಟಿ ಕೇಕ್, ಒಂದು ಮೈದಾನ, ಕ್ರಿಕೆಟ್ ಮೈದಾನ ಆಗಿರ್ಬೋದು, ಟಾಯ್ಸ್, ಮಕ್ಕಳಿಗೆ ಆಟದ ಸಾಮಾನು ರೀತಿ, ಈಗ ಡಾಕ್ಟರ್ ಕೋಟ್, ಡಾಕ್ಟರ್ದು ಸ್ಟೆಥಾಸ್ಕೋಪ್ ಆಗಿರಲಿ, ಎಲ್ಲ ಈ ರೀತಿಯಾಗಿ ವೆರೈಟಿ ಕೇಕ್. ಪ್ರೊಫೆಷನಲ್ ಆಗಿ ಕೆಲವೊಂದಿಷ್ಟು ಜನ ಬರ್ತಾರೆ, ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಅಂತ ಹೇಳಿ ಈಗ ಬಾಲ್ ಆಗಿರ್ಬೋದು, ಅದರದಲ್ಲಿ ಟಾಯ್ಸ್ ರೀತಿಯಾದಂಥ ಟಾಮ್ ಅಂಡ್ ಜೆರ್ರಿ ರೀತಿ ಕೇಕ್ಗಳಾಗಿರ್ಬೋದು, ಈ ರೀತಿಯಾಗಿ ವೆರೈಟಿ ಕೇಕ್ಗಳನ್ನು, ಈ ರೀತಿಯಾಗಿ ಟಾಯ್ಸ್ ರೀತಿಯಾಗಿರುವಂಥ ಕೇಕ್ಗಳನ್ನು ಮಾಡಿರ್ತಾರೆ. ಮಕ್ಕಳು ಕೂಡ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋಕ್ಕೆ ಸಾಕಷ್ಟು ಉತ್ಸುಕರಾಗಿರ್ತಾರೆ. ತಂದೆ ತಾಯಿಗಳ ಜೊತೆ, ಪೋಷಕರ ಜೊತೆ ಸೇರಿ ಈ ರೀತಿಯಾಗಿ ಕೇಕನ್ನು ಕಟ್ ಮಾಡಬೇಕು, ನ್ಯೂ ಇಯರನ್ನು ಬರಮಾಡ್ಕೊಳ್ಬೇಕು, ಅದ್ದೂರಿಯಾಗಿ ಆಚರಣೆ ಮಾಡ್ಕೋಬೇಕು, ಹೊಸ ವರ್ಷ ಹೊಸ ಹರ್ಷ ತರಲಿ, ಎಲ್ಲ ರೀತಿಯಾದಂಥ ಅದ್ದೂರಿಯಾಗಿರಲಿ ಅಂತ ಹೇಳಿ ಇದು ಆಹಾರ 2000 ಇಲ್ಲಿ ಸಾಕಷ್ಟು ಕೇಕ್ಗಳನ್ನು ಮಾಡ್ತಾರೆ. ಇಲ್ಲೇ ಬಂದು ಸಾಕಷ್ಟು ಜನ ಪ್ರಮಾಣದಲ್ಲಿ ಕೇಕ್ಗಳನ್ನು ಖರೀದಿ ಮಾಡ್ತಾರೆ. ಇದೊಂಥರ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಅವರೊಂದು ವರ್ಷ ಒಂದು ಪ್ಲಾನ್ನ ಇಟ್ಕೊಂಡಿರ್ತಾರೆ. ಅಂದರೆ ನಾನು ಈ ವರ್ಷಕ್ಕೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಇಷ್ಟು ಚೆನ್ನಾಗಿ ಟಾರ್ಗೆಟ್ಗಳನ್ನ ಇಟ್ಕೊಳ್ಬೇಕು, ರೀಚ್ ಆಗಬೇಕು ಅಂತ ಹೇಳಿ ಆ ಟಾರ್ಗೆಟ್ಗಳನ್ನ ಅಚೀವ್ ಮಾಡೋಕ್ಕೆ ಒಂದು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ನಮಗೆ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನು ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಂಥ ಓನರು ರಮೇಶ್ ಭಟ್ ಅವರು ಇದ್ದಾರೆ. ಅವ್ರನ್ನೂ ಮಾತಾಡ್ಸ್ತಾ ಹೋಗೋಣ. ಏನು ಹೇಳ್ತಾರೆ ಅವರು ಈ ಕೇಕ್ ಹಬ್ಬ ಬಗ್ಗೆ, ಪ್ರತಿ ವರ್ಷ ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಹೇಗೆ ಅಂತ. ಸರ್, ಪ್ರತಿ ವರ್ಷ ತಾವು ಕೇಕ್ ಮಾಡ್ಕೊಂಡು ಬರ್ತಾನೆ ಇದ್ದೀರಿ. ಈ ಸರಿ ಹೇಗಿದೆ ಸರ್ ರೆಸ್ಪಾನ್ಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ? ಯಾವ ರೀತಿ ಜನ ರೆಡಿ ಆಗಿದ್ದಾರೆ? ತಮಗೆ ಏನಾದರೂ ಈಗಾಗಲೇ ಆರ್ಡರ್ ಬಂದಿರಬೇಕು, ಫೋನ್ ಮಾಡ್ತಾ ಇರ್ತಾರೆ, ಏನು ಹೇಳ್ತೀರಿ ಸರ್? ಸಾಧಾರಣವಾಗಿ ನ್ಯೂ ಇಯರ್ಸ್ ಸೆಲೆಬ್ರೇಷನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗ ನಾವು 25 ವರ್ಷ ಕೆಳಗಡೆ ಇದು ಅಷ್ಟೊಂದು ದೊಡ್ಡ ಟ್ರೆಂಡ್ ಇರಲಿಲ್ಲ. ನಾವು ಕೇಕ್ ಎಕ್ಸಿಬಿಷನ್ ಮಾಡ್ಕೊಂಬಂದ್ರ ಮೇಲೆ ಹಳ್ಳಿಯಲ್ಲೂ ಹೋಗಿ ಕೇಕ್ ಕಟ್ ಮಾಡುವಂಥ ಒಂದು ಸಂಪ್ರದಾಯ ಹುಟ್ಟಾಕ್ದಂಗೆ ಆಗಿದೆ ಒಂಥರ. ನಾವೇನು ಮಾಡಿದ್ರೆ ಕೇಕ್ ಪ್ರದರ್ಶನದಲ್ಲಿ ದೊಡ್ಡ ಒಂದೂವರೆ ಸಾವಿರ kg ಅಂತ ಮಾಡೆಲ್ ಕೇಕ್ಗಳನ್ನು ಹಿಂದೆ ಮಾಡಿ ಇಡೀ ರಾಷ್ಟ್ರದ ಎಲ್ಲ ಮಾನ್ಯುಮೆಂಟ್ಗಳನ್ನು ನಾವು ಇಲ್ಲಿ ಮಾಡಿ ಜನಗಳಿಗೆ ದಾವಣಗೆರೆಯಲ್ಲೇ ಅದನ್ನು ನೋಡುವಂಥ ಒಂದು ಅವಕಾಶವನ್ನು ಮಾಡಿದ್ವಿ ನಾವು. ಈಗೇನಾಗಿದೆ, ನಮ್ಮ ಜಾಗ ಚಿಕ್ಕದಾದ್ರ ಮೇಲೆ ನಾವೊಂದು 500-600 kg ಮಾಡೆಲ್ಗಳನ್ನು ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮದು ಏನಾಗಿದೆ, ಸರ್ಕಲ್ನಲ್ಲಿ ಸ್ಮಾರ್ಟ್ ಸಿಟಿ ಇದರೊಳಗೆ ಒಂದು ಸರ್ಕಲನ್ನು ಒಂದು ಬೇರೆ ರೀತಿಯ ಒಂದು ರೂಪ ಕೊಡಬೇಕಂತೇಳಿ ಕಾಮಗಾರಿ ನಡೀತಾ ಇದೆ. ಈ ಒಂದು 2 ತಿಂಗಳಿಂದ ಆ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಈ ವರ್ಷ ದೊಡ್ಡದಾಗಿ ನಾವು ಹಮ್ಮಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ತುಂಬ ಇದೆ. ಹಾಗಾಗಿ ಈ ವರ್ಷ ನಾವು ಬರೀ ಕೇಕ್ ಸೇಲ್ಸ್ ಮಾಡುವಂಥ ಈ ಮಾಡೆಲ್ ಕೇಕನ್ನು ಬಿಟ್ಟು ಈ ಮಾಮೂಲಿ ಕೇಕ್ಗಳು, ಅಂದರೆ ಸೇಲ್ ಮಾಡುವಂಥ ತಿನ್ನುವಂಥ ಕೇಕ್ ಮಾತ್ರ ಮಾಡ್ತಾ ಇದ್ದೀವಿ. ಅದರೊಳಗೆ ನಾವು ಜನರಲ್ಲಾಗಿ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ಎಲ್ಲ ಒಂದು ಕೇಕ್ಗಳನ್ನು ಮಾಡಿದ್ದೇವೆ. ಮತ್ತು ಏನಂದರೆ ಇದರ ನಾವು ಅವೇರ್ನೆಸ್ ಏನಂದರೆ, ದಾವಣಗೆರೆಯಲ್ಲಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಜಾಗ ಇಲ್ಲ. ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಯಾವುದೋ ಒಂದು ಮಾಡ್ಬೇಕಂದ್ರೆ, ಹಬ್ಬಗಳಂದರೆ ಮನೆಗಳನ್ನ ಮಾಡ್ಕೊತಾರೆ. ನ್ಯೂ ಇಯರ್ ಅಂದ್ರ ಮೇಲೆ ಹೊರಗಡೆ ಹೋಗಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡೋದು, ಕೇಕ್ ಕಟ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡೋದು ಇಂಥದ್ದು ನಡೀತದೆ. ಹಾಗಾಗಿ ದಾವಣಗೆರೆಯಲ್ಲಿ ಏನಾಗಿದೆ, ನಾವು ಕೇಕ್ ಎಕ್ಸಿಬಿಷನ್ ಮಾಡಿದ್ಮೇಲೆ ದಾವಣಗೆರೆ ಆರ್ಟ್ 2000ಗೆ ಹೋಗೋದು, ಅಲ್ಲಿ ಕೇಕ್ ಎಕ್ಸಿಬಿಷನ್ ನೋಡೋದು, ಅಲ್ಲೇ ಊಟ ತಿಂಡಿ ಸಿಗುತ್ತೆ ತಿನ್ನೋದು, ಈ ಒಂದು ಇದೊಂದರಿಂದ ಈ ಒಂದು ಸೆಲೆಬ್ರೇಷನ್ ಆಯಿತು ಅಂತ ಆ ತೃಪ್ತಿ ಮಧ್ಯಮ ವರ್ಗದವರಿಗೆಲ್ಲ ಹೆಚ್ಚಾಗಿ ಇದೆ. ಹಾಗಾಗಿ ಯಾವಾಗಲೂ ಪ್ರತಿ ವರ್ಷ ನಮ್ಮನ್ನು ಜನ ಆತ್ಮೀಯತೆಯಿಂದ ಬಂದು ಈ ವರ್ಷ ಏನು ಮಾಡ್ತಾಯಿದ್ದೀರಿ ಅಂತ ಕೇಳ್ತಾ ಇರ್ತಾರೆ. ಈ ಸತಿ ನಾವು ಸ್ವಲ್ಪ ಅವ್ರಿಗೆ ನಿರಾಶೆ ಮಾಡ್ತಾ ಇದ್ದೀವಿ. ಮಾಡಲ್ ಕೇಕ್ ಇಲ್ಲ, ಮಾಮೂಲಿ ಕೇಕ್ ಇದೆ, ಮತ್ತು ಮಿಕ್ಕಿದ್ದೆಲ್ಲ ಇರುತ್ತೆ. ಬಂದು ಅಷ್ಟರೊಳಗೆ ನಾವು ಅವರಿಗೆ ತೃಪ್ತಿ ಮಾಡಬೇಕಾಗಿದೆ. ಹಾಗಾಗಿ ಈ ಸಾರಿ ನಾವು ಜನಗಳಲ್ಲಿ ಒಂದು ರೀತಿಯಲ್ಲಿ ಕ್ಷಮೆ ಕೇಳ್ತಾ ಮುಂದಿನ ವರ್ಷ ನಾವು ಮತ್ತೆ ಆಗುವಂಥ ಒಂದು ಆಶೀರ್ವಾದ ಮಾಡಿ 2026 ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತಾ ನಾನು ಈ ಒಂದು ನುಡಿಗಳನ್ನು ಹೇಳ್ತಾ ಇದ್ದೀನಿ. ಇದಿಷ್ಟು ಓನರ್ ರಮೇಶ್ ಭಟ್ ಅವರ ಮಾತು. ಅಂದರೆ ಪ್ರತಿ ವರ್ಷ ಅವರು 25 ವರ್ಷಗಳಿಂದ ಕೆಲವೊಂದಿಷ್ಟು ಮಾಡೆಲ್ಗಳನ್ನು ಮಾಡ್ತಾಯಿದ್ರು. ಈ ನೂತನ ಸಂಸತ್ತನ್ನು ಕಳೆದ ವರ್ಷ ಮಾಡಿದ್ರು. ಅದಕ್ಕಿಂತ ಮುಂಚೆ ತಾಜ್ ಮಹಲ್, ಬೇರೆ ರೀತಿ ಕೆಲವೊಂದಿಷ್ಟು ಪ್ರೇಕ್ಷಣೀಯ ಸ್ಥಳ ಯಾವಿರ್ತವೆ ಅವುಗಳನ್ನು ಅವರು ಕೇಕ್ನಲ್ಲೇ ಮಾಡಿ ಮಾಡೆಲನ್ನು ಮಾಡ್ತಿದ್ರು. ಅದೊಂಥರ ಎಕ್ಸಿಬಿಷನ್ ಥರ ಆಗ್ತಾ ಇತ್ತು. ಜನ ಬರ್ತಾಯಿದ್ರು, ನೋಡ್ತಾಯಿದ್ರು, ಮತ್ತೆ ಕೇಕ್ ಖರೀದಿ ಮಾಡ್ತಾಯಿದ್ರು, ಫ್ಯಾಮಿಲಿ ಸಮೇತ ಬರ್ತಾಯಿದ್ರು. ಈ ರೀತಿ ನಡೀತಾ ಇತ್ತು. ಆದರೆ ಸರಿ ಇಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಅದಾಗ್ತಿಲ್ಲ. ಆದರೆ ಕೇಕ್ಗಳನ್ನು ಕೊಳ್ಳುವಂಥರ ಸಂಖ್ಯೆ ಕಡಿಮೆ ಆಗಿಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಅದ್ದೂರಿಯಾಗಿ ಈ 2026ನ ಬರ್ಮಾಡ್ಕೊಳ್ಳೋಕ್ಕೆ ದಾವಣಗೆರೆ ಜನ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು.
ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ.